ನಾಗೇಂದ್ರ ವಿರುದ್ಧ 3 ಜನರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿದೆ. ಆದರೆ ಕೇವಲ ಇವರು ಜನಾರ್ದನ್ ರೆಡ್ಡಿ ಮತ್ತು ರೇಣುಕಾಚಾರ್ಯ ಮಾತ್ರ ಕೊಡ್ತಾರೆ, ಇವ್ರನ್ನ ನಾಗೇಂದ್ರ ಕೈ ಬಿಡ್ತಾರೆ ಸರ್ಕಾರ ಅನ್ನುವಂಥದ್ದು ಆರೋಪ ಮಾಡ್ಯಾರ. ಅವ್ರು ಆರೋಪ ಮಾಡೋರು ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ, ಅವ್ರು ಮಾತಾಡ್ತಕ್ಕಂಥ ಎದಿಗಾರಿಕೆನೂ ಇಲ್ಲ. ಆರೋಪಕ್ಕೆ ಅದಕ್ಕೆ ಅರ್ಥ ಇರೋದಲ್ಲ. ಒಂದು ಸರಿ ಆರೋಪ ಮಾಡಿದ ಮೇಲೆ ಆರೋಪ ಸಿದ್ಧ ಆದಮೇಲೆ ಅದಕ್ಕೆ ಏನಾದರೂ ಅರ್ಥ ಇರುತ್ತೆ. ಆರೋಪಕ್ಕೆ ಇನ್ನೂ ಯಾವುದೇ ಒಂದು ಸಿದ್ಧ ಆಗೇದೇ ಇಲ್ಲ ಮತ್ತು ಲೋಕಾಯುಕ್ತ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಅವರು ಅದರಲ್ಲಿ ಯಾವುದೇ ಇಲ್ಲ ಅಂತಕ್ಕಂಥ ಅದನ್ನು ಅರ್ಥ ಮಾಡ್ಕೋಬೇಕು. ಸಚಿವ ಸಂಪುಟ ಸಭೆಯಲ್ಲಿ 5% ಪಾರ್ಕ್ ಜಾಗನ ಸರ್ಕಾರ ಸುರಂಗ ಮಾರ್ಗ ಇನ್ನಿತರ ಕಾರ್ಯಕ್ಕೆ ಬಳಸ್ಕೋಬೇಕು ಅಂತೇಳಿ ಒಂದು ಅನುಮೋದನೆ. ಅದು ಇನ್ನೂ ಚರ್ಚೆಯಲ್ಲಿದೆ. ಅದನ್ನು ಮುಖ್ಯಮಂತ್ರಿಗಳು ಭಾಳ ಅದನ್ನು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಬೆಂಗಳೂರು ದನದಟ್ಟಣೆಯನ್ನು ತಟ್ಟಿಸಲಿಕ್ಕೆ ಅದನ್ನು ತಡಿಲಿಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ನೋಡಿ, ಇನ್ನೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇವಣಿ ಇಲಾಖೆ ಸಂಪೂರ್ಣ ವರದಿ ಕೊಡಬೇಕು. ಎಷ್ಟು ಮಳೆ ಕಡಿಮೆ ಆಗಿದೆ, ಇನ್ನೂ ಮಳೆಗಾಲ ಪೂರ್ಣ ಮುಗಿದಿಲ್ಲ. ಮುಂಗಾರಿ ಮುಗಿದಿದೆ, ಹಿಂಗಾರಿ ಇನ್ನೂ ಆಶಾದಾಯಕ ಇದೆ. ಈ ಹಿಂಗಾರಿ ಮುಗಿದ ಮೇಲೆ 3 ಇಲಾಖೆಯವರು ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಆಮೇಲೆ ಅದು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತಾರೆ. ಬಹುತೇಕ ಮೋಡ ಬಿತ್ತನೆ ಆಗಬೇಕು ಅಂತಕ್ಕಂಥ ಅನೇಕ ಭಾಗಗಳಿಂದ ರೈತರ ಬೇಡಿಕೆ, ಅದನ್ನು ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡ್ತಾರೆ. ಥ್ಯಾಂಕ್ ಯು.